ನಮಸ್ಕಾರ ಸ್ನೇಹಿತರೆ. IPL ಇದು ಯುವ ಆಟಗಾರರಿಗೆ ರಾಷ್ಟ್ರೀಯ ತಂಡಗಳನ್ನು ಆಕರ್ಷಿಸಲು ಒಂದು ವೇದಿಕೆಯಾಗಿದೆ. ಇಲ್ಲಿ ಕೆಲವರು ಮಿಂಚಿ ರಾಷ್ಟ್ರೀಯ ತಂಡಗಳಲ್ಲಿ ಅವಕಾಶವನ್ನು ಪಡಿತಾರೆ. ಆದರೆ IPLನಲ್ಲಿ ಅವಕಾಶ ಪಡೆಯುವುದೇ ಈ ಸಮಯದಲ್ಲಿ ಕಷ್ಟ ಸಾಧ್ಯವಾಗಿದೆ. ಆದರೆ ಇಲ್ಲೊಬ್ಬ 13 ವರ್ಷದ ಯುವ ಆಟಗಾರ IPLನಲ್ಲಿ ಕೋಟಿ ಮೊತ್ತಕ್ಕೆ ಮಾರಾಟವಾಗಿದ್ದಾನೆ. ಹೌದು, IPL 2025ರ ಹರಾಜಿನಲ್ಲಿ ರಾಜಸ್ಥಾನ ರಾಯಲ್ಸ್ ವೈಭವ್ ಸೂರ್ಯವಂಶಿಯನ್ನ ಬರೋಬ್ಬರಿ 1.10 ಕೋಟಿಗೆ ಖರೀದಿಸಿದೆ. ಈ ಮೂಲಕ ಈತ IPLನ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರನಾಗಿದ್ದಾನೆ. RR ಮತ್ತು DC ನಡುವಿನ ತೀವ್ರ ಬಿಡ್ಡಿಂಗ್ನಲ್ಲಿ RR ಈತನನ್ನ ಖರೀದಿಸುವಲ್ಲಿ ಸಫಲವಾಗುತ್ತೆ. ಹಾಗಾದರೆ ಫ್ರಾಂಚೈಸಿಗಳ ಕಣ್ಸೆಳೆದಿದ್ದ ಈ ಪೋರ ಯಾರು? ಈತ ಇಷ್ಟು ಬೇಗನೆ ಕ್ರಿಕೆಟ್ನಲ್ಲಿ ಸಾಧಿಸಿದ್ದೇನು ಅಂತ ತಿಳಿದುಕೊಳ್ಳೋಣ. ಈ 13 ವರ್ಷದ ವೈಭವ್ ಸೂರ್ಯವಂಶಿ ಬಿಹಾರದ ಸಮಸ್ತಿಪುರದವರು. ಈತ IPL ಮೆಗಾ ಆಕ್ಷನ್ನಲ್ಲಿ ಎಲ್ಲರ ಗಮನ ಸೆಳೆಯುವಲ್ಲಿ ಸಫಲರಾಗ್ತಾರೆ. ಎಷ್ಟೋ ಅನುಭವಿ ಆಟಗಾರರು ಅನ್ಸೋಲ್ಡ್ ಆಗಿದ್ದಾರೆ. ಆದರೆ ಈ 13ರ ಪೋರನಿಗಾಗಿ RR 1.10 ಕೋಟಿಯನ್ನು ನೀಡಿತು. ಸೂರ್ಯವಂಶಿ IPL 2025ರಲ್ಲಿ RRನ ಭಾಗವಾಗಲಿದ್ದಾರೆ. ಆದರೆ ಈತ ಅದಕ್ಕಾಗಿ ಪಟ್ಟಿರೋ ಪರಿಶ್ರಮದ ಬಗ್ಗೆ ನಿಮಗೆ ತಿಳಿದಿದೆಯಾ? ಹೌದು, ಈತ 2023-24ರ ಋತುವಿನಲ್ಲಿ ರಣಜಿ ಟ್ರೋಫಿಗೆ ಚೊಚ್ಚಲ ಪ್ರವೇಶವನ್ನು ಪಡಿತಾನೆ. ಇವರು ಯುವರಾಜ್ ಸಿಂಗ್ ಮತ್ತು ಸಚಿನ್ ತೆಂಡೂಲ್ಕರ್ರ ದಾಖಲೆಯನ್ನು ಮುರಿದು ಈ ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ಕಿರಿಯ ಆಟಗಾರರಾಗ್ತಾರೆ. ಇವರು ಇತ್ತೀಚೆಗೆ ಚೆನ್ನೈನಲ್ಲಿ ನಡೆದಂತಹ 19 ವರ್ಷದೊಳಗಿನವರ ಆಸ್ಟ್ರೇಲಿಯಾ ವಿರುದ್ಧದ ಯುವ ಟೆಸ್ಟ್ ಪಂದ್ಯದಲ್ಲಿ ಕೇವಲ 62 ಎಸೆತಗಳಲ್ಲಿ 104 ರನ್ ಅನ್ನು ಸಿಡಿಸುತ್ತಾರೆ. ಇವರು ಭಾರತೀಯ ಮಟ್ಟದಲ್ಲಿ ವೇಗದ ಶತಕದ ದಾಖಲೆಯನ್ನು ನಿರ್ಮಿಸುತ್ತಾರೆ. ಅದನ್ನು ಕೇವಲ 58 ಎಸೆತಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಈ ವಯಸ್ಸಿನಲ್ಲೇ ಇವರು ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ಕಿರಿಯ ಶತಕವೀರರಾದರು. ವೈಭವ್ ಸೂರ್ಯವಂಶಿ ಕ್ರಿಕೆಟ್ ವೃತ್ತಿ ಜೀವನ ಈಗಷ್ಟೇ ಆರಂಭವಾಗಿದೆ. ಈತ ಕ್ರಿಕೆಟ್ನಲ್ಲಿ ಉಜ್ವಲ ಭವಿಷ್ಯವನ್ನು ಕಂಡುಕೊಳ್ಳಲಿ. ಈಗಾಗಲೇ ಈತನನ್ನ IPL ವೇದಿಕೆಯ ಮೇಲೆ ನೋಡಲು ಸಾವಿರಾರು ಅಭಿಮಾನಿಗಳು ಕಾತುರರಾಗಿದ್ದಾರೆ. ಈತನ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.